ನಿನ್ನಾತ್ಮಿಕವಾದ ಕಣ್ಣುಗಳು ತೆರೆಯಲಿಲ್ಲ. ಅದರ ನಿಮಿತ್ತವಾಗಿ ಪರಲೋಕದ ಕಾರ್ಯಗಳನ್ನು ಗ್ರಹಿಸಲಿಕ್ಕೆ ನಿನ್ನಿಂದ ಆಗ್ತಾ ಇಲ್ಲ. ಆ ದರ್ಶನಗಳನ್ನ ಕಾಣಲಿಕ್ಕೆ ಆಗ್ತಾ ಇಲ್ಲ. ದೇವರ ಸ್ವರ ಕೇಳಲಿಕ್ಕೆ ಆಗ್ತಾ ಇಲ್ಲ. ದೇವರ ಕಾರ್ಯಗಳಲ್ಲಿ ಆಸಕ್ತಿಯಾಗಿ ಬದುಕಲಿಕ್ಕೆ ನಿನ್ನಿಂದ ಆಗ್ತಾ ಇಲ್ಲ. ಯಾಕಂದ್ರೆ ಲೋಕದೊಂದಿಗೆ ಇಚ್ಚೋಡಾಗಿದೆಯಾ, ಲೋಕದ ಕಾರ್ಯಗಳು ಇಚ್ಚೋಡಾಗಿದೆಯಾ. ಅರಸನಾದ ಉಜ್ಜೀಯನ ಕಾಲವಾದ ನಂತರದಲ್ಲಿ ಯೆಶಾಯನು ಒಂದು ದರ್ಶನವನ್ನು ಆತನ ಕಾಣ್ತಾ ಇದ್ದಾನೆ. ಆ ದರ್ಶನದಲ್ಲಿ ಶೇಷವಾದ ಕಾರ್ಯಗಳನ್ನು ಮಾತಾಡ್ತಾ ಇದ್ದಾನೆ. ಇವತ್ತು ನೀ ದೇವರ ಕಾರ್ಯಗಳನ್ನ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ದೇವರ ಕೆಲವು ಪ್ರಕಟಣೆಗಳನ್ನ ನಿನ್ನಿಂದ ಗ್ರಹಿಸಲಿಕ್ಕೆ ಆಗ್ತಾ ಇಲ್ಲ. ದೇವರು ತಾನು ನಿನಗೆ ಏನನ್ನ ಹೇಳ್ಬೇಕಂತ ಇದ್ದಾನೋ ಅದನ್ನು ತಿಳ್ಕೊಳ್ಳಿಕ್ಕೆ ನಿನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಕಾರಣ ನಿನ್ನ ಶಾರೀರಿಕವಾದ ಬದುಕೆ ನಿನ್ನನ್ನ ಕರ್ತನಿಂದ ದೂರ ಮಾಡಿದೆ. ಎಚ್ಚೆತ್ತುಕೊಳ್ಳಿ. ದೇವರೇ, ನಿನ್ನ ದರ್ಶನಗಳನ್ನ ಕಾಣಬೇಕು, ನಿನ್ನ ಸ್ವರವನ್ನ ಕೇಳಬೇಕು, ನಿನ್ನ ಪ್ರಕಟಣೆಗಳನ್ನ ಮಾತಾಡಬೇಕು. ದೇವರೇ, ನನ್ನ ಮೇಲೆ ಚಿತ್ತ ಏನಪ್ಪ, ಉದ್ದೇಶಗಳು ಏನು ದೇವರೇ? ಕೇಳಿ ದೇವರ ಹತ್ರ. ದೇವರು ನಿನಗೆ ದರ್ಶನಗಳನ್ನ ಆತ ತೋರಿಸ್ತಾನೆ, ಪ್ರಕಟಣೆಗಳನ್ನ ಆತ ನಿನ್ನೊಂದಿಗೆ ಮಾತಾಡ್ತಾನೆ. ದೇವರಿಗೆ ಒಂದು ಒಳ್ಳೆಯ ಉಪಯೋಗ ಪಾತ್ರೆಯಾಗಿ ದೇವರಿಗೆ ಉಪಯೋಗ ಮಾಡ್ತಾನೆ. ಏನೋ ತನ್ನ ಬದುಕೋದು ದೇವರಿಗೆ